ನಕಲಿ ದಾಖಲೆಗಳ ನೋಂದಣಿ ರದ್ದುಪಡಿಸಲು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅಧಿಕಾರ. ಭ್ರಷ್ಟ ನೋಂದಣಾಧಿಕಾರಿಗಳಿಗೆ ನಡುಕ ಶುರು. ಆಸ್ತಿ ಖರೀದಿದಾರರನ್ನ ವಂಚನೆಗಳಿಂದ ರಕ್ಷಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಸರ್ಕಾರವು ನೋಂದಣಿ ಅಧಿಸೂಚನೆಯನ್ನ 22/12/2025 ಜಾರಿಗೊಳಿಸಿದೆ. ನಕಲಿ ಅಥವಾ ಕಾನೂನು ಬಾಹಿರ ದಾಖಲೆಗಳನ್ನು ಬಳಸಿ ನೋಂದಾಯಿಸಲಾದ ಆಸ್ತಿ ನೋಂದಣಿಗಳನ್ನು ರದ್ದುಪಡಿಸಲು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅಧಿಕಾರ ನೀಡುವ ಅಧಿಸೂಚನೆ ನಿಯಮಗಳನ್ನು ಜಾರಿ ಮಾಡಿದ್ದು, ಆ ಬಳಿಕ ಸಾರ್ವಜನಿಕರ ಆಕ್ಷೇಪಣೆಗಳನ್ನು ಪಡೆದು ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಈ ಅಧಿಕಾರವನ್ನ ಬಳಸಲು ಈ ಹಿಂದೆ ನ್ಯಾಯಾಲಯದ ಹಸ್ತಕ್ಷೇಪದ ಅಗತ್ಯವಿತ್ತು. ಹೊಸ ನಿಯಮಗಳು ಉಪನೋಂದಣಾಧಿಕಾರಿಗಳು ಸಹ ದಾಖಲೆಗಳು ನಕಲಿ ಎಂದು ಕಂಡುಬಂದಲ್ಲಿ ನೋಂದಣಿಯನ್ನ ನಿರಾಕರಿಸಲು ಅನುವು ಮಾಡಿಕೊಡುತ್ತವೆ. ಇದು ರಾಜ್ಯದ ನೋಂದಣಿ ಚೌಕಟ್ಟಿನಲ್ಲಿ ಗಮನಾರ್ಹ ಬದಲಾವಣೆಯಾಗಿದೆ. ರದ್ದತಿ ಅಧಿಕಾರ ಮತ್ತು ಮೇಲ್ಮನವಿ ಅವಕಾಶ. ಜಿಲ್ಲಾ ನೋಂದಣಾಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಅಥವಾ ದೂರಿನ ಆಧಾರದ ಮೇಲೆ ನಕಲಿ ನೋಂದಣಿಗಳನ್ನು ರದ್ದುಗೊಳಿಸಬಹುದು. ಬಾಧಿತರು 3 ವರ್ಷಗಳೊಳಗೆ ಮೇಲ್ಮನವಿ ಸಲ್ಲಿಸಬಹುದು. ಮೇಲ್ಮನವಿ ಅವಧಿ ಮುಗಿದ ನಂತರ ವಂಚನೆ ಕಂಡುಬಂದರೆ ನಾಗರಿಕರು ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರ ಕಚೇರಿಗೆ ರದ್ದತಿಗಾಗಿ ಮೊರೆ ಹೋಗಬಹುದು. ರದ್ದತಿ ಆದೇಶ ನೀಡುವ ಮೊದಲು 2 ಪ್ರಾಧಿಕಾರಗಳು ದಾಖಲೆಗಳನ್ನು ಪರಿಶೀಲಿಸುವುದು ಮತ್ತು 2 ಕಡೆಯ ವಾದವನ್ನ ಆಲಿಸುವುದು ಕಡ್ಡಾಯ. ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರಾದ ಶ್ರೀ ಎಂಪಿ ಮುಳ್ಳೈ ಮುಹಿಲನ್ ರವರು ಮಾತನಾಡಿ, ಈ ಹಿಂದೆ ಉಪ ನೋಂದಣಾಧಿಕಾರಿಗಳಿಗೆ ಯಾವುದೇ ದಾಖಲೆಗಳ ನೋಂದಣಿಯನ್ನ ನಿರಾಕರಿಸಲು ಯಾವುದೇ ಅವಕಾಶವಿರಲಿಲ್ಲ ಮತ್ತು ಸರ್ಕಾರಕ್ಕೂ ನೋಂದಣಿಯನ್ನ ರದ್ದುಪಡಿಸುವ ಅಧಿಕಾರವಿರಲಿಲ್ಲ. ಆದ್ದರಿಂದ ನಕಲಿ ದಾಖಲೆಗಳ ಆಧಾರದ ಮೇಲೆ ಮಾಡಿದ ನೋಂದಣಿಗಳನ್ನು ರದ್ದುಪಡಿಸಲು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ಅವಕಾಶ ನೀಡುವಂತೆ ನೋಂದಣಿ ಕಾಯ್ದೆಗೆ ಸರ್ಕಾರ ತಿದ್ದುಪಡಿ ತಂದಿತ್ತು. ಈ ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಇಲಾಖೆಯು ಅಧಿಸೂಚನೆ ನಿಯಮಗಳನ್ನು ಜಾರಿ ಮಾಡಿದೆ. ಎಲೆಕ್ಟ್ರಾನಿಕ್ ಡೇಟಾಬೇಸ್ ಪರಿಶೀಲನೆ. ತಪಾಸಣೆಯನ್ನ ಬಲಪಡಿಸಲು ಜಿಲ್ಲಾ ನೋಂದಣಾಧಿಕಾರಿಗಳು ನೋಂದಣಿ ಮಹಾಪರಿವೀಕ್ಷಕರು ನಿರ್ವಹಿಸುವ ಸಮಗ್ರ ಎಲೆಕ್ಟ್ರಾನಿಕ್ ಡೇಟಾಬೇಸ್ನ ದಾಖಲೆಗಳನ್ನು ಪರಸ್ಪರ ಪರಿಶೀಲಿಸಬೇಕು. ಯಾವುದೇ ವ್ಯತ್ಯಾಸ ಕಂಡುಬಂದರೆ ನೋಂದಣಿ ಅಧಿಕಾರಿಗಳು ನೋಂದಣಿಯನ್ನ ನಿರಾಕರಿಸಬಹುದು ಮತ್ತು ಅದಕ್ಕೆ ಕಾರಣಗಳನ್ನು ಲಿಖಿತವಾಗಿ ದಾಖಲಿಸಬೇಕು. ನ್ಯಾಯಾಲಯಗಳು ಅಥವಾ ಜಾರಿ ನಿರ್ದೇಶನಾಲಯ, ಕೇಂದ್ರ ತನಿಖಾ ದಳ ಮತ್ತು ರಾಜ್ಯ ಘಟಕಗಳಂತಹ ತನಿಖಾ ಸಂಸ್ಥೆಗಳಿಂದ ಜಪ್ತಿ ಮಾಡಲಾದ ಆಸ್ತಿಗಳಿಗೆ ರಕ್ಷಣೆ ನೀಡುವ ಅಂಶಗಳನ್ನು ಸಹ ಅಧಿಸೂಚನೆ ಒಳಗೊಂಡಿದೆ. ಅಂತಹ ಆಸ್ತಿಗಳ ಯಾವುದೇ ದಾಖಲೆಯನ್ನ ಪ್ರಕ್ರಿಯೆಗೊಳಿಸುವ ಮೊದಲು ನೋಂದಣಾಧಿಕಾರಿಗಳು ನೋಂದಣಿ ಮಹಾಪರಿವೀಕ್ಷಕರ ಲಗತ್ತುಗಳ ಎಲೆಕ್ಟ್ರಾನಿಕ್ ನೋಂದಣಿಯನ್ನ ಪರಿಶೀಲಿಸುವುದು ಕಡ್ಡಾಯವಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಶ್ಲಾಘನೆ. ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸುವ ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಹಲವಾರು ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ಸಾಕಷ್ಟು ನಿಯಮ ರೂಪಿಸಿದರೂ ಅವುಗಳ ಪಾಲನೆಯಾಗ್ತಿರಲಿಲ್ಲ. ದಸ್ತಾವೇಜು ನೋಂದಣಿ ಸಮಯದಲ್ಲಿ ಪಕ್ಷಕಾರರ ಆಧಾರ್ ಸಂಖ್ಯೆ ಪರಿಶೀಲಿಸಲು ಮತ್ತು ಪಹಣಿಗೆ ಆಧಾರ್ ಜೋಡಿಸುವ ಪ್ರಕ್ರಿಯೆ ಇನ್ನೂ ಚಾಲ್ತಿಯಲ್ಲಿದೆ. ಅಲ್ಲದೆ ನೋಂದಣಿ ಕಾಯ್ದೆ 1908ರ ಕಲಂ 34ರಡಿ ವಿಚಾರಣೆ ಮಾಡಲು ಉಪ ನೋಂದಣಾಧಿಕಾರಿಗೆ ಅಧಿಕಾರವಿದೆ. ಕಾವೇರಿ 2.0 ತಂತ್ರಾಂಶ ಕೂಡ ಅಭಿವೃದ್ಧಿಪಡಿಸಲಾಗಿದೆ. ಆದರೂ ಅಕ್ರಮ ತಡೆಯಲಾಗುತ್ತಿಲ್ಲವೆಂದ್ರೆ ಇದರಲ್ಲಿ ಅಧಿಕಾರಿಗಳ ಕೈವಾಡವಿಲ್ಲವೆಂದು ನಂಬುವುದಾದ್ರೂ ಹೇಗೆ ಎಂಬ ಅನುಮಾನವೇ ನೂತನ ವಿಧೇಯಕ ಜಾರಿಗೆ ಕಾರಣ. ಯಾರದ್ದೋ ಆಸ್ತಿ ಯಾರದ್ದೋ ಪಾಲಾದರೆ ನಮಗೇನು ಎಂಬ ಭಂಡ ಅಧಿಕಾರಿಗಳಿಗೆ ಇದೀಗ ನೂತನ ಮಸೂದೆಯಿಂದ ಎಲ್ಲಾ ದಾಖಲೆ ಪರಿಶೀಲಿಸಿಯೇ ನೋಂದಣಿ ಮಾಡುವ ಅನಿವಾರ್ಯತೆ ಎದುರಾಗಿದೆ. ಮೇಲಾಗಿ ಕಾವೇರಿ 2.0 ತಂತ್ರಾಂಶದಲ್ಲಿ ಹಲವು ಲೋಪದೋಷಗಳಿದ್ದು ಅಕ್ರಮ ನೋಂದಣಿಗಳನ್ನು ತಡೆಗಟ್ಟಲು ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರಾಗಲಿ ಅಥವಾ ಕಾವೇರಿ 2.0 ತಂತ್ರಾಂಶವನ್ನ ಅಭಿವೃದ್ಧಿಪಡಿಸಿದವರಿಗೆ ಈ ಲೋಪದೋಷವನ್ನ ಸರಿ ಮಾಡಲು ಯೋಗ್ಯತೆ ಇಲ್ಲದಿದ್ದರೂ ಹೊಸ ನಿಯಮಗಳನ್ನ ಜಾರಿ ಮಾಡಲು ಪ್ರಶ್ನಾರ್ಥವಾಗಿರುತ್ತದೆ. ಸರ್ಕಾರದ ಈ ಕ್ರಮದಿಂದ ಕೆಲಕಾಲ ತೊಂದರೆಯಾಗಬಹುದಾದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಮಸೂದೆ ತುಂಬಾ ಸಹಕಾರಿಯಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಭ್ರಷ್ಟ ನೋಂದಣಾಧಿಕಾರಿಗಳಿಗೆ ನಡುಕ ಶುರು. ಕಳೆದ 3 ವರ್ಷಗಳ ಕಾಲಾವಧಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸಿದ 86 ಪ್ರಕರಣಗಳು ಕಂಡುಬಂದಿವೆ.
2 ಪ್ರಕರಣಗಳಲ್ಲಿ 7 ಹಿರಿಯ ಕಿರಿಯ ಉಪನೋಂದಣಾಧಿಕಾರಿಗಳು ಶಾಮೀಲಾಗಿದ್ದು ಇಲಾಖೆ ವಿಚಾರಣೆ ಪ್ರಗತಿಯಲ್ಲಿದೆ. ಆದರೆ ಈ ಅಂಕಿ ಅಂಶಗಳ ಹೊರತಾಗಿಯೂ ವಿಜಯಪುರವೊಂದರಲ್ಲಿಯೇ ಅಂದಾಜು 100 ಪ್ರಕರಣಗಳು ಕಂಡುಬಂದಿವೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡುವ ಮಾಹಿತಿ ಪ್ರಕಾರ ಕಳೆದ 2 ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಆಸ್ತಿ ಕಬಳಿಸಿರುವ 19 ಪ್ರಕರಣಗಳು ದಾಖಲಾಗಿವೆ. 2023ರಲ್ಲಿ 9 ಪ್ರಕರಣಗಳು ದಾಖಲಾಗಿದ್ದು 22 ಆರೋಪಿಗಳನ್ನ ಬಂಧಿಸಲಾಗಿದೆ. 2024ರಲ್ಲಿ 10 ಪ್ರಕರಣ ದಾಖಲಾಗಿದ್ದು 13 ಆರೋಪಿಗಳನ್ನ ಬಂಧಿಸಲಾಗಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ನೀಡಿದ ಮಾಹಿತಿ ಪ್ರಕಾರ ವಿಜಯಪುರ ಜಿಲ್ಲೆಯ ಒಟ್ಟು 5 ಉಪನೋಂದಣಿ ಕಚೇರಿಗಳ ಪೈಕಿ ವಿಜಯಪುರ ಮತ್ತು ಇಂಡಿ ಉಪನೋಂದಣಿ ಕಚೇರಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 2 ದಸ್ತಾವೇಜು ನೋಂದಣಿಯಾಗಿವೆ. ಸಚಿವರಿಬ್ಬರ ಮಾಹಿತಿ ಗೊಂದಲವಿದ್ದು ಇದಕ್ಕೆ ಹೆಚ್ಚಿನ ಪ್ರಕರಣಗಳು ಕಂಡುಬಂದಿವೆ. ಆದರೆ ಬೆಂಗಳೂರು ಹಾಗೂ ಗ್ರಾಮಾಂತರದಲ್ಲಿ 10 ಹಲವು ಅಕ್ರಮ ನೋಂದಣಿಗಳು ನಡೆಯುತ್ತಿದ್ದರೂ ಕಂದಾಯ ಸಚಿವರ ಗಮನದಲ್ಲಿ ಇಲ್ಲವೇ ಎಂಬ ಪ್ರಶ್ನೆಯೂ ಇರುತ್ತದೆ. ಒಂದು ವೇಳೆ ಗೊತ್ತಿಲ್ಲದಿದ್ದರೆ ನಮ್ಮ ಮಾಧ್ಯಮಕ್ಕೆ ಸಚಿವರು ತಮ್ಮ ದೊಡ್ಡಸ್ತಿಕೆಯನ್ನ ಬಿಟ್ಟು ಬಂದಲ್ಲಿ ಪುರಾವೆಗಳನ್ನ ನೀಡಲು ಸಿದ್ಧರಾಗಿರ್ತೇವೆ. ಆದರೂ ಸಚಿವರು ಈ ನೂತನ ತಿದ್ದುಪಡಿ ಬಗ್ಗೆ ವಿಶೇಷ ತನಿಖಾ ತಂಡ ರಚಿಸಿ ನೂತನ ಮಸೂದೆಗೆ ಅನ್ವಯಿಸಿ ಕ್ರಮ ಕೈಗೊಳ್ಳಬೇಕೆಂಬ ಕೂಗು ಬಲವಾಗಿದೆ. ಇತ್ತೀಚೆಗೆ ಬೆಂಗಳೂರಿನ ಸುಮಾರು 44 ಉಪನೋಂದಣಿ ಅಧಿಕಾರಿಗಳು ಕಾವೇರಿ 2.0 ತಂತ್ರಾಂಶದ ನೋಂದಣಿಯಲ್ಲಿ ಈ ಖಾತೆ ನಕಲಿ ನೋಂದಣಿ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿರ್ತಾರೆ. ಇದೇ ರೀತಿ ಕಳೆದ ವರ್ಷ ಸುಮಾರು 50ಕ್ಕಿಂತ ಹೆಚ್ಚು ನೋಂದಣಿ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ಮಾಡಿ ಸಾಬೀತಾಗದಿದ್ದರೂ 2 ವೇತನ ಭರ್ತಿಗಳನ್ನ ತಡೆಹಿಡಿದು ಆದೇಶ ಹೊರಡಿಸಿರುತ್ತಾರೆ. ಆದರೆ ಅಧಿಸೂಚನೆ ಜಾರಿಯಾದ ಮೇಲೆ ನೋಂದಣಿ ಅಧಿಕಾರಿಗಳ ಸ್ಥಿತಿಗತಿಗಳನ್ನ ಯೋಚನೆ ಅಗತ್ಯತೆ ಇರುತ್ತದೆ. ರಾಜ್ಯ ಸರ್ಕಾರ ಮಾಡಿರುವ ಈ ಅಧಿಸೂಚನೆ 2023ರಲ್ಲಿ ತಮಿಳುನಾಡು ರಾಜ್ಯದಲ್ಲಿ ಜಾರಿಯಾಗಿದ್ದು ಅದನ್ನ ಪ್ರಶ್ನಿಸಿ ಮದ್ರಾಸ್ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಂದಿದ್ದು 2 ನ್ಯಾಯಾಲಯಗಳಲ್ಲಿ ತಮಿಳುನಾಡು ಸರ್ಕಾರದ ಅಧಿಸೂಚನೆಯನ್ನ ರದ್ದುಗೊಳಿಸಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಹಾಗೂ ನೋಂದಣಿ ಮಹಾಪರಿವೀಕ್ಷಕರು ನ್ಯಾಯಾಲಯದ ಹಕ್ಕನ್ನ ಕಸಿದುಕೊಳ್ಳಲು ಬರುವುದಿಲ್ಲವೆಂಬ ಅಭಿಪ್ರಾಯದೊಂದಿಗೆ ತಮಿಳುನಾಡು ಸರ್ಕಾರದ ಆದೇಶವನ್ನ ರದ್ದುಗೊಳಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಮಾಧ್ಯಮವು ಹೊಸ ಕರಡು ಕಾಯ್ದೆಗೆ ಕೆಲವು ಆಕ್ಷೇಪಣೆಗಳನ್ನ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವ ನೋಂದಣಿ ಅಧಿಕಾರಿಗಳು ಕೇಂದ್ರ ನೋಂದಣಿ ಕಾಯ್ದೆ ಪ್ರಕಾರ ಮತ್ತು ರಾಜ್ಯ ಸರ್ಕಾರದ ಮುದ್ರಾಂಕ ಕಾಯ್ದೆ ಪ್ರಕಾರ ಕೆಲಸ ಮಾಡುವುದು ಕಠಿಣವಾಗಬಹುದು. ಈಗಾಗಲೇ ಹಲವು ನೋಂದಣಿ ಅಧಿಕಾರಿಗಳು ದಾಖಲೆಗಳು ಕ್ರಮಬದ್ಧವಾಗಿದ್ದರೂ ನೋಂದಣಿ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಈ ಕಾರಣಗಳಿಂದ ವಿಶೇಷವಾಗಿ ಬೆಂಗಳೂರು ಹಾಗೂ ಗ್ರಾಮಾಂತರ ಕಂದಾಯ ವಸೂಲಿಯಲ್ಲಿ ಹಿನ್ನಡೆಯಾಗುವುದರಲ್ಲಿ ಸಂದೇಹವಿಲ್ಲ. ಒಟ್ಟಾರೆ ಸಾರ್ವಜನಿಕರಿಗೆ ಇಷ್ಟು ದಿನ ಈ ಖಾತೆಗೆ ತೊಂದರೆಯಾಗುತ್ತಿದ್ದರೆ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಆಸ್ತಿ ವಹಿವಾಟು ನೋಂದಣಿಗಳನ್ನ ಮಾಡಲು ಇನ್ನೂ ಕೆಲಕಾಲ ತೊಂದರೆ ಅನುಭವಿಸಬೇಕಾಗಿರುತ್ತದೆ. ಈ ಲೇಖನದಲ್ಲಿ ಸರ್ಕಾರದ ಅಧಿಸೂಚನೆ ದಾಖಲೆಗಳನ್ನ ಕಾಣಬಹುದು. ಮುಂದುವರೆದು ಈ ಅಧಿನಿಯಮ ಅಥವಾ ಅದರ ಅಡಿಯಲ್ಲಿ ರಚಿಸಲಾದ ನಿಯಮಗಳ ಅಡಿಯಲ್ಲಿ ಸದ್ಭಾವನೆಯಿಂದ ಕೈಗೊಳ್ಳಲಾದ ಅಥವಾ ಕೈಗೊಳ್ಳಲು ಉದ್ದೇಶಿಸಲಾದ ಯಾವುದೇ ಕಾರ್ಯಕ್ಕಾಗಿ ನೋಂದಣಿ ಅಧಿಕಾರಿ ಅಥವಾ ಈ ಅಧಿನಿಯಮ ಅಥವಾ ನಿಯಮಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಯಾವುದೇ ಮೊಕದ್ದಮೆ, ಪ್ರಾಸಿಕ್ಯೂಷನ್ ಅಥವಾ ಇತರ ಕಾನೂನು ಕ್ರಮಗಳನ್ನ ಜರುಗಿಸತಕ್ಕದ್ದಲ್ಲ ಎನ್ನಲಾಗಿದ್ದು ಇದು ಬೃಹತ್ ನಾಡು ಮಾಧ್ಯಮದ ಪ್ರಯತ್ನದ ಫಲವಾಗಿದೆ. ನಮ್ಮ ಮಾಧ್ಯಮವು ನಡೆಸಿದ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಇಂತಹದೊಂದು ಖಂಡಿಕೆ ಸೇರ್ಪಡೆಯಾಗಿರುವುದು ನಿಜಕ್ಕೂ ಸ್ವಾಗತಾರ್ಹ.